ವೀಕ್ಷಕರೇ, ಭೈರವ ನ್ಯೂಸ್ನ ಎಲ್ಲಾ ವೀಕ್ಷಕರಿಗೆ ನಿಮ್ಮ ಅದ್ವಿಕಾ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದಲ್ಲಿ ದಿನಾಂಕ 3/7/2025 ಬೆಳಗ್ಗೆ 10:30ಕ್ಕೆ ಮಾಸೂರು ರಸ್ತೆ ಐಬಿ ಎದುರುಗಡೆ ನೂತನ ಬಿಜೆಪಿ ಪಕ್ಷದ ಕಾರ್ಯಾಲಯ ಉದ್ಘಾಟನೆ ಸಮಾರಂಭ ಹಾಗೂ ರಟ್ಟಿಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಕುರಿತು ನಮ್ಮ ಭೈರವ ನ್ಯೂಸ್ನೊಂದಿಗೆ ನೂತನ ಅಧ್ಯಕ್ಷರಾದ ಶ್ರೀ ದೇವರಾಜ್ ನಾಗಣ್ಣವರ್ ಮಾತನಾಡಿ, ಪ್ರಪ್ರಥಮವಾಗಿ ನಮ್ಮ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಪಕ್ಷದ ನೂತನ ಕಚೇರಿ ಪ್ರಾರಂಭ ಮಾಡುತ್ತಿರುವುದು, ಅದರಂತೆ ಈ ತಾಲೂಕಿನಲ್ಲಿ ನೂತನವಾಗಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿರುವುದು ಸಂತೋಷವಾಗಿದೆ. ಆದ್ದರಿಂದ ನಾನು ಈ ತಾಲೂಕಿನ ಜನಸೇವೆ ಮಾಡಲು ಉತ್ಸಾಹಕನಾಗಿದ್ದು, ಈ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದು ನನ್ನ ಸುದೈವ. ಇಡೀ ತಾಲೂಕಿನಲ್ಲಿ ಸಂಚರಿಸಿ ಪಕ್ಷ ಸಂಘಟನೆಯನ್ನ ಮಾಡುತ್ತೇನೆ ಎಂದು ಹೇಳಿದರು. ಹಾಗೂ ನೂತನ ಕಚೇರಿ ಉದ್ಘಾಟನೆಗೆ ಮತ್ತು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಬಿಜೆಪಿಯ ಎಲ್ಲಾ ಹಿರಿಯ ಮುಖಂಡರು ಮತ್ತು ಸನ್ಮಾನ್ಯ ಶ್ರೀ ಬಿಸಿ ಪಾಟೀಲ್, ಮಾಜಿ ಕೃಷಿ ಸಚಿವರು, ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷಪ್ಪ ಬಳ್ಳಾರಿ ಮತ್ತು ಜಿಲ್ಲಾ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಆದ್ದರಿಂದ ನಮ್ಮ ರಟ್ಟಿಹಳ್ಳಿ ತಾಲೂಕು ಬಿಜೆಪಿ ಪಕ್ಷದ ಎಲ್ಲಾ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಕೋರಿದರು. ಸನ್ಮಾನ್ಯ ನಮ್ಮೆಲ್ಲರ ನಾಯಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ ರಟ್ಟಿಹಳ್ಳಿ ಪಟ್ಟಣದ ಐಬಿ ಎದುರಿಗೆ ಭಾರತೀಯ ಜನತಾ ಪಕ್ಷದ ನೂತನ ಕಚೇರಿ ಉದ್ಘಾಟನೆ ಹಾಗೂ ಮತ್ತೊಂದು ಅವಧಿಗೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದಕ್ಕೆ ನೂತನ ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮ ಸರಿಯಾಗಿ 10:30 ಗಂಟೆಗೆ ಐಬಿ ಎದುರಿನ ಪಕ್ಷದ ಕಚೇರಿ ಆವರಣದಲ್ಲಿ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನಾಯಕರು, ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಬಿಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಮಾನ್ಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿರೂಪಾಕ್ಷಣ್ಣ ಬಳ್ಳಾರಿ, ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅರುಣಕುಮಾರ್ ಪೂಜಾರ್ ಅವರು, ಮಾಜಿ ಶಾಸಕರಾದ ಶ್ರೀ ಶಿವರಾಜ್ ಸಜ್ಜನರವರು, ಅದೇ ರೀತಿ ಗವಿಸಿದ್ದಪ್ಪ ದ್ಯಾಮಣ್ಣವರು, ನಮ್ಮ DM ಸಾಲಿ ಅವರು, ತಾಲೂಕಿನ ಎಲ್ಲ ಮುಖಂಡರು ಭಾಗವಹಿಸುವರು. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ SP ಗುಳ್ಳಪ್ಪನವರ್ ಮತ್ತು ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಸುಶೀಲ್ ನಾಡಿಗೇರ್, SP ಮೋರ್ಚಾ ಅಧ್ಯಕ್ಷರಾದ ಹನುಮಂತಪ್ಪ ಗಾಜೇರ್ ಹಾಗೂ ಕಾರ್ಯಕರ್ತರಾದ ಪ್ರಕಾಶ್ ಕೊರವರ್, ವೀರಣ್ಣಗೌಡ ಯಡಚಿ, ಮಾಲತೇಶ್ ಬೆಳಕೇರಿ, ವೀರೇಶ್ ಬೆಣ್ಣಿ, ಕೃಷ್ಣ ಪ್ಯಾರಪ್ನವರ್ ಇವರು ನಮ್ಮ ಭೈರವ ನ್ಯೂಸ್ನೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹೀಗೆ ಹೇಳಿದ್ರು. ನಾಳೆ ಬೆಳಗ್ಗೆ 10:30ಕ್ಕೆ ಆಫೀಸಿನ ಉದ್ಘಾಟನೆ ಇರುತ್ತದೆ. ಅದರ ಜೊತೆಯಲ್ಲಿ ನಮ್ಮ ರಟ್ಟಳ್ಳಿ ತಾಲೂಕಿನ ಅಧ್ಯಕ್ಷರಾದ ದೇವರಾಜ್ ನಾಗಪ್ಪನವರು ಇವರ ಪದಗ್ರಹಣ ಇರ್ತದೆ. ಅದಕ್ಕೆ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ವಿನಂತಿ. ಈ ಕಾರ್ಯಕ್ರಮನ ಭಾಳ ಯಶಸ್ವಿಗೊಳಿಸಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆ ಥರದಾಗ ನಾವು ದೇವರಾಜ್ ನಾಗಣ್ಣವರು ಭಾಳ ಕಷ್ಟಪಡ್ತಿದ್ದಾನೆ, ಅವನ್ನ ಅಧ್ಯಕ್ಷ ಮಾಡಿದ್ದೀವಿ. ಹೀಗಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಆತ್ಮೀಯ ಹಿರೇಕೆರು ಹಾಗೂ ರಟ್ಟಳ್ಳಿ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಗೂ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಭಾರತೀಯ ಜನತಾ ಪಕ್ಷದ ರಟ್ಟಿಹಳ್ಳಿ ತಾಲೂಕಿನ ನೂತನ ಕಚೇರಿಯ ಉದ್ಘಾಟನೆ ನಾಳೆ ಬೆಳಗ್ಗೆ 10 ಗಂಟೆಗೆ ರಟ್ಟಿಹಳ್ಳಿ ಪ್ರವಾಸಿ ಮಂದಿರದ ಐಬಿ ಎದುರಿಗೆ ನಾವು ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಲಿದ್ದೇವೆ. ಅದೇ ರೀತಿ ಮತ್ತೊಂದು ಅವಧಿಗೆ ನನ್ನನ್ನು ತಾಲೂಕು ಅಧ್ಯಕ್ಷನನ್ನಾಗಿ ನೇಮಕ ಮಾಡಿದ ಪ್ರಯುಕ್ತ ನನ್ನ ನೂತನ ಒಂದು ಪದಗ್ರಹಣ ಕಾರ್ಯಕ್ರಮ ನಾಳೆ ಸರಿಯಾಗಿ ಬೆಳಗ್ಗೆ 10 ಗಂಟೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಚೇರಿಯ ಮುಂದೆ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಆತ್ಮೀಯ ಮುಖಂಡರೇ ಮತ್ತು ಕಾರ್ಯಕರ್ತ ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನಾಯಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ಹೊಸದಾಗಿ ರಟ್ಟಿಹಳ್ಳಿಯಲ್ಲಿ ಆಫೀಸ್ ಮಾಡ್ತಾ ಇದ್ದೀವಿ. ಇದು ಕಾಯಂ ಆಫೀಸ್. ಇದು ಮುಂಚೆ ನಮ್ಮ ತಾಲೂಕಾದ ಮ್ಯಾಗ ಯಾವ ಆಫೀಸ್ ಎಲ್ಲಿ ಇದ್ದಿಲ್ಲ. ನಮ್ಮ ಸಾಹೇಬರ ಅಪೇಕ್ಷೆ ಮೇರೆಗೆ ಇಲ್ಲಿ ರಟ್ಟಿಹಳ್ಳಿ ಒಂದು ರೂಮ್ ಮಾಡ್ಬೇಕಂತ ಹೇಳಿದ್ರು. ಆ ಥರನಾಗಿ ನಾವು ಒಂದು ರೂಮ್ ನೋಡಿ ಸುಚಿತವಾಗಿ IB ಎದುರಿಗೆ ರೂಮ್ ಮಾಡಿದ್ದೇವೆ. ನಮ್ಮದು ಇನ್ನೊಂದು ಏನಪ್ಪ ಅಂದ್ರೆ ಬಿಸಿ ಪಾಟೀಲ್ ಹಿರಿಕೆರೆ ಬಂದಾಗ ರಟ್ಟಿಹಳ್ಳಿಗೆ ಒಂದಿನ ಬಂದು ಇಲ್ಲೆಲ್ಲ ಆಜು ಹಳ್ಳಿರದ ಎಲ್ಲ ಏನು ಕಷ್ಟ ಸುಖ ಕೇಳ್ಕೊಂತ ಇರಬೇಕು ಅನ್ನೋದಕ್ಕೆ ಒಂದು ಆಫೀಸ್ ಮಾಡಿದ್ದೇವೆ. ಇನ್ಮೇಲೆ ಪ್ರತಿ ತಿಂಗಳು ಸಾಹೇಬರು ಇಲ್ಲಿ ಬಂದಾಗ, ಹಿರೇಕೆರೆ ಬಂದಾಗ ರಟ್ಟಿಹಳ್ಳಿ ಒಂದಿನ ಬಂದು ಇಲ್ಲೆಲ್ಲ ಜನರದ ಅಹವಾಲು ಸ್ವೀಕಾರ ಮಾಡಿ ಅದಕ್ಕೆ ಸ್ಪಂದಿಸಿದರೆ ಇನ್ನೂ ನಮ್ಮ BJP ಇನ್ನೂ ಉತ್ತಮ ಮೇಲೆ ಹೋಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಹಾಗಾಗಿ ಇದೊಂದು ಆಫೀಸ್ ಮಾಡಿದ್ದೇವೆ. ಇದ್ರದ್ದು ಆಫೀಸಿನ ಸದುಪಯೋಗ ಎಲ್ಲ ಆಜುಬಾಜು ಹಳ್ಳಿಯರೆಲ್ಲರೂ ಬಂದು ಅದನ್ನು ಉಪಯೋಗ ತಗೋಬೇಕಾಗಿ BJP ಕಚೇರಿ ಉದ್ಘಾಟನೆ ಆಗೋದೈತಿ. BJP ಕಚೇರಿ ಉದ್ಘಾಟನೆ ಮಾಡಿ ಕೈ ಬಿಡೋದಲ್ಲ. ಇದನ್ನು ಸಕಾರಾತ್ಮಕವಾಗಿ ಇಲ್ಲಿ ಕೊರತೆಗಳನ್ನು ಮತ್ತು ಅವನ ಅಹವಾಲುಗಳನ್ನು, ಜನರ ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಗಣಿಸೋದಲ್ಲ, ನೀಟಾಗಿ ಒಂದು ವ್ಯವಸ್ಥಿತವಾಗಿ ಒಮ್ಮೆಲೆ ಬೇಡ, ಒಂದೊಂದು ಕಾರ್ಯಕ್ರಮವನ್ನು ನೀವು ಸರಿಪಡಿಸ್ಬೇಕು. ಸಾರ್ವಜನಿಕರು ಭಾಳ ಕುಂದುಕೊರತೆಗಳಿದಾವೆ, ಅವನ್ನ ಅಳಿಸ್ರಿ. ಆಮೇಲೆ ನಾಳೆ BJP ಕಚೇರಿ ಮಾಡಿ ಬಿಡೋದಲ್ಲ,
ಒಂದು 15 ದಿವಸಕ್ಕೊಮ್ಮೆ ಶಾಸಕರು ಅಟ್ಲೀಸ್ಟ್ 15 ದಿವಸಕ್ಕೊಮ್ಮೆ ಆದರೂ ಬಂದು ಇಲ್ಲಿ ಆಫೀಸ್ ಒಳಗೆ ಕಚೇರಿಗಳು ಬರ್ತಾರಂತ ಸೂಚನೆ ಕೊಟ್ಟು ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿ ಅವನ್ನ ಕುಂದುಕೊಳ್ತನ ಬಗೆಹರಿಸ್ರಿ. ನಮಗೆ BJP ಹಿಂದೆಲ್ಲ ಚಲೋ ಮಾಡೈತಿ, ಅದೇನು ತೊಂದರೆ ಇಲ್ಲ. ನಮಗೆ ಭಾಳ ಖುಷಿ. ನಾವು ಯಾವ ಪಕ್ಷ ಈ ಪಕ್ಷ ಅಂತಲ್ಲ, BJP ಅದು ಭಾಳ ಒಳ್ಳೆಯ ಇದೈತಿ. ಈಗ ಮುಂದೆ ಬರೋಂಥ ಕಚೇರಿ ಮಾಡೋದು ಭಾಳ ಖುಷಿ ಜನರಿಗೆ. ಇಲ್ಲಿ ಮಾಡೋದ್ರಿಂದ ನಮ್ಗೆ ಮೊದಲು ಮುಖ್ಯವಾಗಿ ಸಾರ್ವಜನಿಕರು ಉದ್ದೇಶ ಮಾಡಕತ್ತೀರಿ ಕಚೇರಿಗಳನ್ನು, ಅದನ್ನು ಮಾಡಿರಿ. ಇದು ಭಾಳ ಒಳ್ಳೇದಾಕತಿ. ದಯವಿಟ್ಟು ನಾಳೆ ಸಾರ್ವಜನಿಕರು ಈ BJP ಕಚೇರಿ ಉದ್ಘಾಟನೆ ಮಾಡೋದ್ರೊಂದಿಗೆ ಅದನ್ನು ಅದ್ದೂರಿಯಾಗಿ ಸಾಕಾರಗೊಳಿಸ್ಬೇಕು. ಸಾರ್ವಜನಿಕರು ಇದಕ್ಕೆ ಸ್ಪಂದಿಸ್ಬೇಕು. ಸಾರ್ವಜನಿಕರಿಗೆ MLAಗಳು ಮಾಜಿ MLAಗಳು ಸ್ಪಂದಿಸ್ಬೇಕು. ಈ BJP ಕಚೇರಿಗೆ ಯಾರು ಅಧ್ಯಕ್ಷ ಅದಾರ, ಅವ್ರ ಅಧ್ಯಕ್ಷರು ಈಗ ಒಳ್ಳೆ ಅಧ್ಯಕ್ಷ ಅದಾರ, ಹಿಂದಿದ್ದರು ಈಗೂ ಅದಾರ. ಈಗ ಅವರು ಈಗ ನಾಗಣ್ಣ ಅವರು ಈಗ ಅಧ್ಯಕ್ಷರು ಆಗ್ತಾರ. ಅವರು ಒಳ್ಳೆಯ ವ್ಯಕ್ತಿ ಅದಾರ. ಈಗ ಅವನು ಇನ್ನೂ ಹೆಚ್ಚಿನ ತಲೆಯೊಳಗೆ ನಮ್ಮ ಸಾರ್ವಜನಿಕ ಕುಂದುಕೊಳ್ಳೋದನ್ನು ಸ್ಪಂದಿಸ್ತಾರ ಅಂತ ನನ್ನ ಆಸೆ ಐತಿ. ಸ್ಪಂದಿಸ್ಬೇಕು ಮಾಡಿರೋ. ರಟ್ಟಳ್ಳಿಯ BJPಯ ನೂತನ ಅಧ್ಯಕ್ಷರಾದಂಥ ದೇವರಾಜ್ ನಾಣ್ ಅವರಿಗೆ ಒಂದು ಅಭಿನಂದನೆಗಳು ತಿಳಿಸ್ತೇನೆ. ಇವತ್ತು ಆಗಿರೋದು ಖುಷಿ ವಿಚಾರ. ಇವತ್ತು ರಟ್ಟಿಹಳ್ಳಿಯಲ್ಲಿ ಒಂದು ತಾಲೂಕಿನ BJP ಮಂಡಲದ ಒಂದು ಕಚೇರಿ ಇದ್ದಿಲ್ಲ, ಇವತ್ತು ಆಗೈತಿ. ಈಗ ಸುತ್ತಮುತ್ತಲಿನ ಹಳ್ಳಿ ಜನಗಳು ನಾವೇನಾದರೂ ಬರ್ಬೇಕಂದ್ರೆ ದೇವರಾಜ್ ನಾಗಣ್ಣ ಮುಂದೆ ಹೇಳಿದ್ರೆ ಹೋಗಿ ಬಿಸಿಬಡಿಲ್ ಸಾಹೇಬ್ರ ಮುಂದೆ ಹೇಳಿ ನಮ್ಮ ಹಲವಾರು ಅಹವಾಲುಗಳನ್ನು ಸ್ವೀಕರಿಸಿ ಅವು ಸರ್ ಮುಂದೆ ಹೇಳ್ತಾರೆ. ಅವು ಸಮಸ್ಯೆಗಳು ಏನಾರು ಇದ್ದರೆ ಬಗೆಹರಿಸಿ ಈ ಜನರ ಸಮಸ್ಯೆ ಬಗೆಹರಿಸ್ತಾರೆ. ಸಂಘಟನೆಯನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಇದು ಮಾಡೋಣ. ಹಾಗಾಗಿ ಇವತ್ತು ರಟ್ಟಳ್ಳಿ ವಿಭಾಗದಲ್ಲಿ ಆಗಿರೋದು ನನಗೆ ಭಾಳ ಸಂತೋಷದ ವಿಚಾರ. ನೂತನ ರಟ್ಟಳ್ಳಿ ತಾಲೂಕಾಗಿ 4 ವರ್ಷ ಕಳೆದವು. ನಾಳೆ ದಿನ ನಮ್ಮ BJP ಆಫೀಸ್ ಉದ್ಘಾಟನೆ ಹಾಗೂ ನೂತನವಾಗಿ ತಾಲೂಕು ಅಧ್ಯಕ್ಷರು ಅಧಿಕೃತವಾಗಿ ಘೋಷಣೆ ಮಾಡಿರುತ್ತದೆ BJP ರಾಜ್ಯಾಧ್ಯಕ್ಷರು. ಆ ವಿಚಾರವಾಗಿ ನಾಳಿನ ಸಮಸ್ತ BJP ಕಾರ್ಯಕರ್ತರು ಹಾಗೂ ಎಲ್ಲ ಸಂಘಟನೆಯ ಮುಖ್ಯಸ್ಥರು ನಾಳೆ 10:30ಕ್ಕೆ ಸರಿಯಾಗಿ IB ಎದುರಿಗೆ ಆಫೀಸ್ ಉದ್ಘಾಟನೆ ಇರುತ್ತದೆ. ರಟ್ಟಳ್ಳಿ ಹಾಗೂ ಹಿರೇಕೆರೆ ತಾಲೂಕಿನ ಎಲ್ಲ ಸಾರ್ವಜನಿಕರು ಈ ಒಂದು ಉದ್ಘಾಟನೆಗೆ ಮಾಜಿ ಕೃಷಿ ಸಚಿವರಾದ BC ಪಾಟೀಲ್ರು ಹಾಗೂ ಮತ್ತು ಹೊಸ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷಪ್ಪ ಬಳ್ಳಾರಿ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಆಗಮಿಸ್ತಾ ಇದ್ದು ನಮ್ಮ ತಾಲೂಕಿನ BJP ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿ. ರಟ್ಟಳ್ಳಿ ಹಾಗೂ ಹಿರೇಕೆರೆ ತಾಲೂಕು ವಿಧಾನಸಭಾ ಕ್ಷೇತ್ರದ ನೂತನ ರಟ್ಟಳ್ಳಿ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಮುಂಜಾನೆ 11 ಗಂಟೆಗೆ ನಡೆಯುತ್ತದೆ. ಇದೇ ಸಂದರ್ಭದಲ್ಲಿ ರಟ್ಟಳ್ಳಿ ನೂತನ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವು ಜರುಗಲಿದ್ದು, ಆದ್ದರಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮುಖಾಂತರ ವಿನಂತಿಸಿಕೊಳ್ತಾ ಇದೆ. ರಟ್ಟಿಹಳ್ಳಿಯ ತಾಲೂಕಾದ ನಂತರ ಭಾರತೀಯ ಜನತಾ ಪಕ್ಷದ ಚಟುವಟಿಕೆ ನಡೆಯಲಿಕ್ಕೋಸ್ಕರನೇ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಅಹವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯಾವತ್ತೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. BJP ರಟ್ಟಳ್ಳಿ ಹೊಸ ತಾಲೂಕಾದಾಗಿಂತ ನಮಗೆ BJP ಆಫೀಸ್ ಇದ್ದಿಲ್ಲ. ಈಗ ನೂತನವಾಗಿ ಹೊಸ ಆಫೀಸ್ ಆಗ್ತಿದೆ. ನಾಳೆ ಎಲ್ಲ ಕಾರ್ಯಕರ್ತರು ಸೇರಬೇಕು. ಚೆನ್ನಾಗಿ BJP ಕಾರ್ಯಕರ್ತರು ಎಲ್ಲ ಸೇರಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡೋಣ. ರಟ್ಟಿಹಳ್ಳಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಾಲಯ ಪ್ರಾರಂಭವಾಗ್ತಿರುವುದು ಶ್ಲಾಘನೀಯ. ಇದರಿಂದ ಪಕ್ಷದ ಕಾರ್ಯಕರ್ತರ ಸಮಸ್ಯೆಗಳನ್ನ ಆಲಿಸಲು ಸಭೆ ಮಾಡಲು ಅನುಕೂಲವಾಗಲಿದೆ ಎಂದು ತಿಳಿಸಿದ್ರು. ವೀಕ್ಷಕರೇ, ದಯವಿಟ್ಟು ಭೈರವ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ. ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್. ನಮಸ್ತೆ.